press the bell icon on the YouTube app and never miss another update. Okay, next subtopic estimating quotients. Estimating quotients. Okay, directly I am solving exercise. So exercise 4.3 problems ಅನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನಾವೇನು ಮಾಡಬೇಕು ಇಲ್ಲಿ ನಿಯರೆಸ್ಟ್ 10 ಪ್ಲೇಸಿಗೆ ಸೊ ಏನು ಮಾಡಬೇಕು ಕೋಶಂಟ್ ಆ್ಯಂಡ್ ಡಿವೈಸರ್ ಆ್ಯಂಡ್ ಡಿವೈಡೆಂಟನ್ನು ಎಸ್ಟಿಮೇಟ್ ಮಾಡಬೇಕು. ಸೊ ಅದು ನಿಯರೆಸ್ಟ್ 10th ಪ್ಲೇಸಿಗೆ. ಓಕೆನಾ. ಸೊ ಎಕ್ಸಸೈಸ್ 4.3 ಎಸ್ಟಿಮೇಟ್ ದ ಕೋಶಂಟ್ ನಿಯರೆಸ್ಟ್ 10. ಫಸ್ಟ್ ಪ್ರಾಬ್ಲಮ್ ಎ ಪ್ರಾಬ್ಲಮ್ 20 70 20 ಓಕೆ. ಸೊ 20ಇಂದ 70ನ ಡಿವೈಡ್ ಮಾಡಬೇಕು. ಆಲ್ರೆಡಿ ಇಲ್ಲಿ ಎಸ್ಟಿಮೇಟ್ ಮಾಡಾಗಿದೆ. ಸೊ ಏನು ಮಾಡೋಣ 0 0 ಕ್ಯಾನ್ಸಲ್ ಮಾಡೋಣ, ಹೌದಲ್ವಾ. 2 3s 6. ಸೊ ರಿಮೈಂಡರ್ 1. ನೆಕ್ಸ್ಟು ಬಿ ಪ್ರಾಬ್ಲಮ್ 46. ಸೊ 92 ಡಿವೈಡೆಡ್ ಬೈ 46. 46ಇಂದ 92 ಡಿವೈಡ್ ಮಾಡಬೇಕು. ಫಸ್ಟ್ ಏನು ಮಾಡೋಣ, ಇದನ್ನು ನಿಯರೆಸ್ಟ್ 10ಗೆ ಎಸ್ಟಿಮೇಟ್ ಮಾಡೋಣ. 46 ಇದೆ ಹೌದಲ್ವಾ, ಇಲ್ಲಿ 6 ಇದೆ ಅಂದರೆ ಇದೇನಾಗುತ್ತೆ 50 ಆಗುತ್ತೆ. ಓಕೆ, ಇಲ್ಲಿ 2 ಇದೆ ಅಂದರೆ ಇದೇನಾಗುತ್ತೆ 9 ಇದ್ದಿದ್ದು ಸೇಮ್ 9 ಆಗುತ್ತೆ 0. ಓಕೆನಾ. 90. ನೆಕ್ಸ್ಟು 0 0 ಕ್ಯಾನ್ಸಲ್ ಮಾಡೋಣ. 5 1s 5. ರಿಮೈಂಡರ್ 4. ಓಕೆನಾ. ನೆಕ್ಸ್ಟು ಸಿ ಪ್ರಾಬ್ಲಮ್. ಸೊ 89 ಡಿವೈಡೆಡ್ ಬೈ 89ಇಂದ 4559ಅನ್ನು ಡಿವೈಡ್ 89ಇಂದ 459 ಡಿವೈಡ್ ಮಾಡೋಣ. ನಿಯರೆಸ್ಟ್ 10 ಪ್ಲೇಸಿಗೆ ಏನು ಮಾಡೋಣ ಎಸ್ಟಿಮೇಟ್ ಮಾಡೋಣ. ಓಕೆ, 89ಅನ್ನು ಎಸ್ಟಿಮೇಟ್ ಮಾಡಿದರೆ ಏನಾಗುತ್ತೆ 90 ಆಗುತ್ತೆ. ರೌಂಡ್ ಅಪ್ ಮಾಡಿದರೆ ನಿಯರೆಸ್ಟ್ 10ಗೆ ರೌಂಡ್ ಅಪ್ ಮಾಡಿದರೆ ಸೊ 459ಅನ್ನು ನಿಯರೆಸ್ಟ್ 10ಗೆ ರೌಂಡ್ ಅಪ್ ಮಾಡಿದರೆ ಏನಾಗುತ್ತೆ ಸೊ 460 ಆಗುತ್ತೆ, ಹೌದಲ್ವಾ. ಸೊ ನೋಡ್ರಿ ಇಲ್ಲಿ 8 ಇದೆ. ಸೊ 8 ಪ್ಲೇಸ್ ವ್ಯಾಲಿಗೆ ರೌಂಡ್ ಅಪ್ ಮಾಡಬೇಕು. ಸೊ 9 ಇದೆ ಅಂದರೆ 8 1 ಆ್ಯಡ್ ಮಾಡಿದ್ದೀನಿ 9 ಆಗುತ್ತೆ. ಇನ್ಸ್ಟೆಡ್ ಆಫ್ 9 0 ಬರೆದಿದ್ದೀನಿ. ಸೊ ಇಲ್ಲಿ ನಿಯರೆಸ್ಟ್ 10 ಪ್ಲೇಸ್ ವ್ಯಾಲಿಗೆ ಅಂದರೆ ಸೊ 4 ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ. ಇಲ್ಲಿ 9 ಇದೆ ಅಂದರೆ 5ಗೆ 1 ಆ್ಯಡ್ ಮಾಡಬೇಕು, ಹೌದಲ್ವಾ. ನೆಕ್ಸ್ಟು 0 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 9 5s 45. ಸೊ ರಿಮೈಂಡರ್ 1. ನೆಕ್ಸ್ಟ್ ಪ್ರಾಬ್ಲಮ್ ಓಕೆ. ಸೊ ಡಿ ಪ್ರಾಬ್ಲಮ್ 31 ಡಿವೈಡೆಡ್ ಬೈ 531ಇಂದ 552 ಡಿವೈಡ್ ಮಾಡಬೇಕು. ಸೊ ನಿಯರೆಸ್ಟ್ 10 ಪ್ಲೇಸಿಗೆ ರೌಂಡ್ ಅಪ್ ಮಾಡಿದ್ರೆ ಇದು 30 ಆಗುತ್ತೆ. ಸೊ ನಿಯರೆಸ್ಟ್ 10 ಪ್ಲೇಸಿಗೆ ಇದನ್ನು ರೌಂಡ್ ಅಪ್ ಮಾಡಿದ್ರೆ ಏನಾಗುತ್ತೆ ಸೊ 50. 0 0 ಕ್ಯಾನ್ಸಲ್. ಓಕೆನಾ. 3 1s 3. ಸೊ ರಿಮೈಂಡರ್ 2. ಬ್ರಿಂಗ್ ಡೌನ್ 5. 3 7s 3 8s 24. 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1. 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಓಕೆನಾ. ನೆಕ್ಸ್ಟು ಸೊ ಡೈರೆಕ್ಟ್ಲಿ ನಾನು ಜಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 76ಇಂದ 813 ಡಿವೈಡ್ ಮಾಡಬೇಕು. ಸೊ ಇದು ರೌಂಡ್ ಅಪ್ ಮಾಡಿದರೆ 76 ಇದ್ದಿದ್ದು 80 ಆಗುತ್ತೆ, ಹೌದಲ್ವಾ. ಸೊ 813 ರೌಂಡ್ ಅಪ್ ಮಾಡಿದ್ರೆ ಏನಾಗುತ್ತೆ 810 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡೋಣ. ಸೊ ಹೌದಲ್ವಾ. ರಿಮೈನಿಂಗ್ 8 1s 8. 8ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಬ್ರಿಂಗ್ ಡೌನ್ 1. 8 0s 0, ಹೌದಲ್ವಾ. ಆರ್ 8 10s 80 ಈ ಥರನೂ ಮಾಡ್ಬೋದು. ಓಕೆ, 1ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 1. ರಿಮೈಂಡರ್ 1. ಓಕೆನಾ. ಸೊ ಈ ಥರ ನಾವೇನು ಮಾಡಬೇಕು ಡಿವೈಸರ್ ಆ್ಯಂಡ್ ಡಿವೈಡೆಂಟ್ ಎರಡನ್ನೂ ಸಹ ನಾವೇನು ಮಾಡಬೇಕು ನಿಯರೆಸ್ಟ್ 10th ಪ್ಲೇಸಿಗೆ ರೌಂಡ್ ಅಪ್ ಮಾಡಿ ಡಿವೈಡ್ ಮಾಡಬೇಕು.
ಓಕೆನಾ. ಸೊ ನಿಯರೆಸ್ಟ್ 100 ಪ್ಲೇಸಿಗೂ ನೀವು ರೌಂಡ್ ಅಪ್ ಮಾಡ್ಬೋದು. ಬೆಸ್ಟ್ ರಿಸಲ್ಟ್ ಬರಬೇಕಂದ್ರೆ ನಿಯರೆಸ್ಟ್ 10 ಪ್ಲೇಸಿಗೆ ನೀವು ರೌಂಡ್ ಅಪ್ ಮಾಡಿ ಡಿವೈಡ್ ಮಾಡಿದರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಓಕೆನಾ. ನೆಕ್ಸ್ಟು ಡಿವಿಷನ್ ಬೈ ಎ 2 ಡಿಜಿಟ್ ನಂಬರ್. ಸೊ 2 ಡಿಜಿಟ್ ನಂಬರ್ಸನ್ನು ಡಿವೈಡ್ ಮಾಡಬೇಕು. ಸೊ ಎಕ್ಸಸೈಸ್ 4.4 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಿದ್ದೀನಿ ನಾನು. ಸೊ ಸಾಲ್ವ್ ದ ಫಾಲೋವಿಂಗ್ ಟು ಫೈಂಡ್ ದ ಕೋಶಂಟ್ ಆ್ಯಂಡ್ ರಿಮೈಂಡರ್. ಫಸ್ಟ್ ಮೇನ್, ಸೊ 2 ಡಿಜಿಟ್ ನಂಬರಿಂದ 2 ಡಿಜಿಟ್ ನಂಬರ್ 3 ಡಿಜಿಟ್ ನಂಬರನ್ನು ಡಿವೈಡ್ ಮಾಡಬೇಕು. ಓಕೆನಾ. ಸೊ ಇಷ್ಟು ದಿನ ನಾವು ಸಿಂಗಲ್ ಡಿಜಿಟಿಂದ 4 ಡಿಜಿಟ್ 5 ಡಿಜಿಟ್ ನಂಬರನ್ನು ಡಿವೈಡ್ ಮಾಡಿದ್ವಿ. ಸೊ ಈಗ 2 ಡಿಜಿಟ್ ನಂಬರಿಂದ 2 ಡಿಜಿಟ್ ನಂಬರನ್ನು ಡಿವೈಡ್ ಮಾಡಬೇಕು. ದೆನ್ 3 ಡಿಜಿಟ್ ನಂಬರನ್ನು ಡಿವೈಡ್ ಮಾಡಬೇಕು. ಎಕ್ಸಸೈಸ್ 4.4. ಸೊ ಫಸ್ಟ್ ಮೇನ್ ಪ್ರಾಬ್ಲಮ್, ಫಸ್ಟ್ ಮೇನ್ ಎ ಪ್ರಾಬ್ಲಮ್ 81 divided by 28. 81 divided by 28. ಸೊ 28 ಡಿವೈಸರ್ ಆಗುತ್ತೆ. ಸೊ 81 ಡಿವೈಡೆಂಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ವರ್ಕಿಂಗ್ ಕಾಲಮಲ್ಲಿ 28 ಟೇಬಲನ್ನು ಬರೀಬೇಕಂದ್ರೆ 28ಇಂದ 1 2 3ನ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ 28 1 ಝ 28 ಬರುತ್ತೆ, ಹೌದಲ್ವಾ. ಸೊ ನೆಕ್ಸ್ಟು 28 2 ಝ ಮಲ್ಟಿಪ್ಲೈ ಮಾಡಬೇಕು, ಹೌದಲ್ವಾ. 2 8 ಝ 16, ಕ್ಯಾರಿ 1, 2 2 ಝ 4 + 1 5, ಹೌದಲ್ವಾ. ಸೊ ಈ ಥರ ನೀವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ನೆಕ್ಸ್ಟು 28 3 ಝ ಮಲ್ಟಿಪ್ಲೈ ಮಾಡೋಣ. 3 8 ಝ 24, ಕ್ಯಾರಿ 2, 3 2 ಝ 6, 6 + 2 8, 84 ಆಗುತ್ತೆ. 84 ಗ್ರೇಟರ್ ದೆನ್ 81. ಸೊ ಅದಕ್ಕೆ 81ಗೆ ನಿಯರೆಸ್ಟು 56 ಇದೆ, ಹೌದಲ್ವಾ. ಸ್ಮಾಲ್ ನಂಬರ್ 28 2 ಝ 56. ಸೊ 11ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 5, ಹೌದಲ್ವಾ. ಸೊ ಇದು 7 ಆಗುತ್ತೆ. 7ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 2, 25. ಸೊ ಏನು ಹೇಳಿದ್ದಾರೆ ಕ್ವಶನಲ್ಲಿ, ಸಾಲ್ವ್ ದ ಫಾಲೋವಿಂಗ್ ಟು ಫೈಂಡ್ ದ ಕೋಶಂಟ್ ಆ್ಯಂಡ್ ರಿಮೈಂಡರ್. ಸೊ ಇದರಲ್ಲಿ ಕೋಶಂಟ್ ಯಾವುದು, ಕೋಶಂಟ್ 2 ಆಗುತ್ತೆ, ರಿಮೈಂಡರ್ 25 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಡೈರೆಕ್ಟ್ಲಿ ಸಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ ನಾನು. ಓಕೆ. 7 divided by 44, ಹೌದಲ್ವಾ. ಸೊ 44 1 ಝ 44, ಹೌದಲ್ವಾ. 44 2 ಝ ನೋಡೋಣ. 44 2 ಝ, ಸೊ 2 4 ಝ 8, 2 4 ಝ 8, ಹೌದಲ್ವಾ. 44 2 ಝ 88 ಈಸ್ ಗ್ರೇಟರ್ ದೆನ್ 87. ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ 44 1 ಝ 44. 7ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 3, 8ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 4. ಸೊ ಕೋಶಂಟ್ 1 ಆಗುತ್ತೆ, ರಿಮೈಂಡರ್ 43 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಡೈರೆಕ್ಟ್ಲಿ ನಾನು ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಈ ಪ್ರಾಬ್ಲಮ್ 94 divided by 32, ಹೌದಲ್ವಾ. ಸೊ 32 ಡಿವೈಸರ್ ಆಗುತ್ತೆ, 94 ರಿಮೈಂಡರ್ ಆಗುತ್ತೆ. ವರ್ಕಿಂಗ್ ಕಾಲಮಲ್ಲಿ ಮಲ್ಟಿಪ್ಲೈ ಮಾಡೋಣ. 32 ಟೇಬಲ್ ಬರ್ಕೊಳ್ಳೋಣ. 32 1 ಝ 32, ಹೌದಲ್ವಾ. 32 2 ಝ 32 2 ಝ 2 2 ಝ 4, 2 3 ಝ 6, ಹೌದಲ್ವಾ. 32 3 ಝ ನೋಡೋಣ, ಹೌದಲ್ವಾ. 3 2 ಝ 6, 3 3 ಝ 9. ಸೊ 32 3 ಝ 96 ಬರುತ್ತೆ. 96 ಇಸ್ ಗ್ರೇಟರ್ ದೆನ್ 94. ಅದಕ್ಕೆ 32 2 ಝ ತಗೊಳ್ಳೋಣ. 64. 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0, 9ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 3. ಸೊ ಕೋಶಂಟ್ 2 ಆಗುತ್ತೆ, ರಿಮೈಂಡರ್ 30. ಓಕೆನಾ. ನೆಕ್ಸ್ಟು ಜಿ ಪ್ರಾಬ್ಲಮ್. $75 divided by 25, ಹೌದಲ್ವಾ. ಆನ್ಸರ್ ಇಲ್ಲೇ ಸಿಕ್ತು. 25ನ 3 ಟೈಮ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 75 ಬರುತ್ತೆ, ಹೌದಲ್ವಾ. 25 3 ಝ 3 5 ಝ 15, ಕ್ಯಾರಿ 1, 3 2 ಝ 6 + 1 7.
ಸೊ 25 3 is 75 ಹೌದಲ್ವಾ. ಸೊ ಕೋಶಂಟ್ 3 ಆಗುತ್ತೆ, ರಿಮೈಂಡರ್ 0. ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಜೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 68 ಡಿವೈಡೆಡ್ ಬೈ 27 ಹೌದಲ್ವಾ. ಸೊ ಡಿವೈಡ್ ಮಾಡೋಣ. ಸೊ 27 1 27 ಬರುತ್ತೆ ಹೌದಲ್ವಾ. ಸೊ ಹಾಗಾದರೆ 27 2 ಟ್ರೈ ಮಾಡೋಣ ಹೌದಲ್ವಾ. 27 2 ಸೊ 2 7 14 ಕ್ಯಾರಿ 1 2 2 4 plus 1 5 54 27 3 3 7 21 carry 2 3 2 6 3 2 6 plus 2 8 81. ಸೊ ಹಾಗಾದ್ರೆ ಏನು ಮಾಡೋಣ. 27 2 54 8ಅಲ್ಲಿ 4 ಸಪ್ರೇಟ್ ಮಾಡಿದ್ರೆ 4 6ಅಲ್ಲಿ 5 ಸಪ್ರೇಟ್ ಮಾಡಿದ್ರೆ 1. ಸೊ ಕೋಶಂಟ್ 2 ಆಗುತ್ತೆ, ರಿಮೈಂಡರ್ 14 ಆಗುತ್ತೆ. ಓಕೆನಾ. ನೆಕ್ಸ್ಟು ಡೈರೆಕ್ಟ್ಲಿ ಓ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 79 ಡಿವೈಡೆಡ್ ಬೈ 18 ಸೊ ಓ ಪ್ರಾಬ್ಲಮ್ 79 ಡಿವೈಡೆಡ್ ಬೈ 18. ಸೊ 18 ಟೇಬಲ್ ಎಲ್ಲರಿಗೂ ಬರುತ್ತೆ ಅಲ್ವಾ. ಸೊ 18 4 72 ಹೌದಲ್ವಾ. 9ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 7 7ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಕೋಶಂಟ್ 4 ಸೊ ರಿಮೈಂಡರ್ 7 ಹೌದಲ್ವಾ. ಸೊ ನೆಕ್ಸ್ಟು ಸೆಕೆಂಡ್ ಮೀನ್ ಡಿವೈಡ್ ದ ಫಾಲೋವಿಂಗ್. ಸೆಕೆಂಡ್ ಮೇನ್ ಡಿವೈಡ್ ದ ಫಾಲೋವಿಂಗ್. ಸೊ 2 ಡಿಜಿಟ್ ನಂಬರಿಂದ 3 ಡಿಜಿಟ್ ನಂಬರನ್ನು ಡಿವೈಡ್ ಮಾಡಬೇಕು. ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್ 168 ಡಿವೈಡೆಡ್ ಬೈ 26 ಹೌದಲ್ವಾ. ಸೊ 26ಇಂದ 168 ಡಿವೈಡ್ ಮಾಡೋಣ. ಸೊ ಇಲ್ಲಿ 26 ಇದೆ, ಇಲ್ಲಿ 2 ಡಿಜಿಟ್ ನಂಬರ್ ಇದೆ ಅಂದರೆ ಸೊ ಇಲ್ಲೂ ಸಹ ಅಟ್ ಎ ಟೈಮ್ 2 ಡಿಜಿಟ್ ನಂಬರನ್ನು ಡಿವೈಡ್ ಮಾಡಬೇಕು. ಆದರೆ ಇಲ್ಲಿ ಇರೋ 2 ಡಿಜಿಟ್ ನಂಬರ್ ಇಲ್ಲಿರೋ 2 ಡಿಜಿಟ್ ನಂಬರ್ಗಿಂತ ಸ್ಮಾಲ್ ಇದೆ ಹೌದಲ್ವಾ. 16 26ಗಿಂತ ಸ್ಮಾಲ್ ಇದೆ. ಆಗ ಅಟ್ ಎ ಟೈಮ್ 3 ಡಿಜಿಟನ್ನು ಮಲ್ಟಿಪ್ಲೈ ಮಾಡೋಣ. ಓಕೆನಾ. 26 5 ನೋಡೋಣ. 5 6 30 ಕ್ಯಾರಿ 3 5 2 10 ಹೌದಲ್ವಾ. 10 + 3 13. ಸೊ 26 6 6 36 ಕ್ಯಾರಿ 3 6 2 12 + 3 15. ಸೊ 156 ಬರುತ್ತೆ. ಹಾಗಾದರೆ 26 7 ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಹೌದಲ್ವಾ. 6 7 42 ಕ್ಯಾರಿ 4 6 2 7 2 14 14 + 4 18 ಹೌದಲ್ವಾ. 182 ಬಂತು ಹೌದಲ್ವಾ. ಸೊ ಸ್ಮಾಲೆಸ್ಟ್ ನಂಬರ್ ಯಾವುದು. 26 156. 8ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 2 6ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಸೊ 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಓಕೆನಾ. ಸೊ ಈ ಥರ ನಾವೇನು ಮಾಡಬೇಕು, ಡಿವೈಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಸೊ ಡೈರೆಕ್ಟ್ಲಿ ನಾನು ಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 305 ಡಿವೈಡೆಡ್ ಬೈ 61. ಸೊ ಟೇಬಲ್ ಬರ್ಕೋಬೇಕು ಹೌದಲ್ವಾ. 61 2 ಡಿಜಿಟ್ ನಂಬರ್ ಇದೆ, ಇಲ್ಲಿ 32 ಡಿಜಿಟ್ ನಂಬರ್ ಸ್ಮಾಲರ್ ಇದೆ. ಸೊ ಅಟ್ ಎ ಟೈಮ್ 3 ಡಿಜಿಟ್ ನಂಬರನ್ನು ನಾವು ಏನು ಮಾಡೋಣ, ಡಿವೈಡ್ ಮಾಡೋಣ. 61 5 ಇಲ್ಲಿ 5 ಇದೆ ಅಂದರೆ ಡೈರೆಕ್ಟ್ 61 5 ಟ್ರೈ ಮಾಡಿರಿ. 5 1 5 5 6 30 ಹೌದಲ್ವ. 61 5 305 0 0 0 ರಿಮೈಂಡರ್. ಓಕೆನಾ. ನೆಕ್ಸ್ಟು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 708
divided by 39, 708. ಹೌದಲ್ವಾ? ಓಕೆನಾ? ಸೊ ಏನು ಮಾಡೋಣ, 39, ಸೊ ಇಲ್ಲಿ 39 ಇದೆ, ಇಲ್ಲಿ 70 ಇದೆ. ಹೌದಲ್ವಾ? ಸೊ ಗ್ರೇಟರ್ ಆಯಿತು. ಸೊ ಅಟ್ ಎ ಟೈಮ್ ಇಲ್ಲಿ 2 ಡಿಜಿಟ್ 39 2 ಡಿಜಿಟ್ ಇದೆ ಅಂದರೆ ಸೊ 2 ಡಿಜಿಟ್ ಡಿವೈಡ್ ಮಾಡಬೇಕು. 39 1s 39 ಆಗುತ್ತೆ, 39 2s ಟ್ರೈ ಮಾಡೋಣ. 2 9s 18, ಕ್ಯಾರಿ 1, 2 3s 6 + 1 7. ಸೊ 78 ಗ್ರೇಟರ್ ಆಯಿತು. ಅದಕ್ಕೆ 39 1s 39. ಸೊ ಏನು ಮಾಡೋಣ, ಸೊ 10ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಸೊ ಬಾರೋ ಕೊಟ್ಟಿರುತ್ತೆ ಇದು 7. ಹೌದಲ್ವಾ? 6 ಆಗುತ್ತೆ. 6ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 3, ಬ್ರಿಂಗ್ ಡೌನ್ 8. ಸೊ 318 ಆಯಿತು. 39 8s 312 ಆಗುತ್ತೆ. 39 8s. ಹೌದಲ್ವಾ? ಸೊ 72 ಕ್ಯಾರಿ 24 + 7 31. ಹೌದಲ್ವಾ? ಸೊ 8ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 6, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಓಕೆನಾ? ನೆಕ್ಸ್ಟು ಜಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 806 ಡಿವೈಡೆಡ್ ಬೈ 79. ಸೊ 79ಇಂದ 806 ಡಿವೈಡ್ ಮಾಡಬೇಕು. 80 ಇದೆ, 79 1s 79. ಹೌದಲ್ವಾ? 79 1s 79. ಸೊ 0ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 1, 7ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 16. 79 ಆ್ಯಂಡ್ 16, 79ಗಿಂತ ಸ್ಮಾಲ್ ಇದೆ. ಹೌದಲ್ವಾ? ಮತ್ತೆ ಕೆಳಗೆ ತೊಗೊಳೋಣ, ನಂಬರ್ ಇಳಿಸ್ಕೊಂಡು ಡಿವೈಡ್ ಮಾಡಂದರೆ ಯಾವ ನಂಬರು ಇಲ್ಲ. ಸೊ 79 0s 0. ಹೌದಲ್ವಾ? ನೆಕ್ಸ್ಟು ಸೊ ಈ ಥರ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೀವು ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್ ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಥರ್ಡ್ ಮೇನ್, ಡಿವೈಡ್ ಆ್ಯಂಡ್ ಚೆಕ್ ಯುವರ್ ಕೋಶಂಟ್ ಆ್ಯಂಡ್ ರಿಮೈಂಡರ್. ಡಿವೈಡ್ ಆ್ಯಂಡ್ ಚೆಕ್ ಯುವರ್ ಕೋಶಂಟ್ ಆ್ಯಂಡ್ ರಿಮೈಂಡರ್. ಸೊ ಫೈಂಡ್ ದ ಕೋಶಂಟ್ ಆ್ಯಂಡ್ ರಿಮೈಂಡರ್ ಅಂದರೆ ಡಿವೈಡ್ ಮಾಡಿ ಕೋಶಂಟ್ ಯಾವುದು ರಿಮೈಂಡರ್ ಯಾವುದು ಬರಿಬೇಕು. ಇಲ್ಲಿ ಚೆಕ್ ಯುವರ್ ರಿಮೈಂಡರ್ ಅಂದರೆ ನಾವೇನು ಮಾಡಬೇಕು, ಡಿವಿಷನ್ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಫೋರ್ತ್ ಮೇನಲ್ಲಿ. ಓಕೆನಾ? ಸಾರಿ, ಥರ್ಡ್ ಮೇನ್ ಎ ಪ್ರಾಬ್ಲಮ್. ಸೊ 676 ಡಿವೈಡೆಡ್ ಬೈ 32. ಸೊ 32ಇಂದ 676 ಡಿವೈಡ್ ಮಾಡಬೇಕು. ಹೌದಲ್ವಾ? ಸೊ ಇಲ್ಲಿ ಏನು, ಸೊ ಡಿವೈಸರಲ್ಲಿ 2 ಡಿಜಿಟ್ ಇದೆ. ಹೌದಲ್ವಾ? ಸೊ ಡಿವೈಸರಲ್ಲಿ 2 ಡಿಜಿಟ್ ಇದೆ. ಡಿವೈಡೆಂಟಲ್ಲಿ ಸ್ಟಾರ್ಟಿಂಗ್ 2 ಡಿಜಿಟು ಡಿವೈಡೆಂಟ್ನ ಸ್ಟಾರ್ಟಿಂಗ್ 2 ಡಿಜಿಟು ಡಿವೈಸರ್ಗಿಂತ ಗ್ರೇಟರ್ ಇದೆ. ಸೊ ಹಾಗಾದರೆ ಈಸಿಯಾಗಿ ನಾವು ಏನು ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಹೌದಲ್ವಾ? ಸೊ 32 2s. ಹೌದಲ್ವಾ? 32 2s, 2 2s 4, 3 2s 6. 32 2s 64 ಆಗುತ್ತೆ. ಸೊ 7ಅಲ್ಲಿ 4 ಸಪ್ರಾಕ್ಟ್ ಮಾಡಿದ್ರೆ 3, 6ಅಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 6. ಹೌದಲ್ವಾ? 32 1s 32. 6ಅಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ 1, 3ಅಲ್ಲಿ 3 ಸಪ್ರಾಕ್ಟ್ ಮಾಡಿದ್ರೆ 0. ಸೊ ಈಗ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆಯೋ ಅಂತ ಏನು ಮಾಡಬೇಕು, ನಾವು ಡಿವಿಷನ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಡಿವಿಷನ್ ಫಾರ್ಮುಲಾ ಏನು, ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಹೌದಲ್ವಾ? ಸೊ ಡಿವೈಡೆಂಡ್, ಸೊ ಇಲ್ಲಿ ನೋಡ್ರಿ ಡಿವೈಡೆಂಡ್ ಡಿವೈಸರ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ಕೊಟ್ಟಿರೋ ಕ್ವಶನಲ್ಲೇ. ಡಿವೈಡೆಡ್ ಸೈನ್, ಡಿವಿಷನ್ ಸೈನ್ನ ಲೆಫ್ಟ್ ಸೈಡಲ್ಲಿರೋ ಡಿಜಿಟು ಡಿವೈಡೆಂಟ್ ಆಗುತ್ತೆ. ಸೊ ಡಿವಿಷನ್ ಸೈನ್ನ ರೈಟ್ ಸೈಡಲ್ಲಿರೋ ಡಿಜಿಟ್ ನಂಬರು ಡಿವೈಸರ್ ಆಗುತ್ತೆ. ಇಂಟು ಸೊ ಕೋಶಂಟು ಸೊ 21 ಆಗುತ್ತೆ, ಪ್ಲಸ್ ರಿಮೈಂಡರ್ 4 ಆಗುತ್ತೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಸೈನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಬರಿತಾ ಹೋಗಬೇಕು. 676 ಈಸ್ ಈಕ್ವಲ್ ಟು
32 ಇಂಟು 21 ಮಲ್ಟಿಪ್ಲೈ ಮಾಡಬೇಕು. 1 2 ಝ 2, 1 3 ಝ 3, ಸೊ 2 2 ಝ 4, 2 3 ಝ 6 ಹೌದಲ್ವಾ. ಸೊ 672 ಆಗುತ್ತೆ ಪ್ಲಸ್ 4 ಆ್ಯಡ್ ಮಾಡಬೇಕು. ಸೊ ಇಲ್ಲಿರೋ ಈ ಸೈಡಲ್ಲಿರೋ ಲೆಫ್ಟ್ ಸೈಡಲ್ಲಿರೋ ನಂಬರ್ ಆ್ಯಸ್ ಇಟ್ಸ್ ಹಾಗೆ ಬರಿಬೇಕು. 672ಗೆ 4ನ ಆ್ಯಡ್ ಮಾಡಬೇಕು. 4 + 2 6 7 676 ಬರುತ್ತೆ ಹೌದಲ್ವಾ. ಸೊ ಹಾಗಾದರೆ ನಾವು ಮಾಡಿರೋ ಆನ್ಸರು ನಾವು ಡಿವೈಡ್ ಮಾಡಿರೋದು ಕರೆಕ್ಟ್ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಓಕೆನಾ. ನೆಕ್ಸ್ಟು ಪ್ರಾಬ್ಲಮ್ ನೆಕ್ಸ್ಟು ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಈ ಪ್ರಾಬ್ಲಮ್. ಸೊ 8538 divided by 39. 8538 divided by 39. ಸೊ 39ಇಂದ ಡಿವೈಡ್ ಮಾಡೋಣ ಓಕೆನಾ. ಸೊ ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ ಸ್ಟಾರ್ಟಿಂಗ್ 2 ಡಿಜಿಟ್ ಡಿವೈಡ್ ಮಾಡೋಣ. ಸ್ಟಾರ್ಟಿಂಗ್ 2 ಡಿಜಿಟ್ ಏನಿದೆ ಸೊ ಗ್ರೇಟರ್ ಇದೆ ಹೌದಲ್ವಾ. ಸೊ 85 is greater than 39. ಸೊ ಏನು ಮಾಡೋಣ 39 2s 39 1 39, 39 2s 2 9s 18, carry 1 3 2s 6 plus 1 7. ಸೊ 39 2s 78 ಹೌದಲ್ವಾ. 85ಅಲ್ಲಿ 78 ಸಪ್ರೇಟ್ ಮಾಡಬೇಕು. ಸೊ 15ಅಲ್ಲಿ 8 ಸಪ್ರೇಟ್ ಮಾಡಿದ್ರೆ 7. ಸೊ 1ಅಲ್ಲಿ 1 ಸಪ್ರೇಟ್ 8ಅಲ್ಲಿ 8 ಅಂದರೆ ಬಾರೋ ಕೊಟ್ಟಿರುತ್ತೆ 7ಅಲ್ಲಿ 7 ಸಪ್ರೇಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 3 ಹೌದಲ್ವಾ. ಸೊ 39 1s 39 ಹೌದಲ್ವಾ. 39 2s 78 ಇದೆ ಅಂದರೆ ಸೊ ಇಲ್ಲಿ 73 ಇದೆ ಓಕೆನಾ. 39 1s 39 ಹೌದಲ್ವಾ. ಸೊ 3ಅಲ್ಲಿ 9 ಸಪ್ರೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಬಾರೋ ತಗೋಬೇಕು. ಸೊ 13 ಆಗುತ್ತೆ. 13ಅಲ್ಲಿ 9 ಸಪ್ರೇಟ್ ಮಾಡಿದ್ರೆ 4 ಹೌದಲ್ವಾ. ಸೊ ಇಲ್ಲಿ 6 ಇದೆ, 6ಅಲ್ಲಿ 3 ಸಪ್ರೇಟ್ ಮಾಡಿದ್ರೆ 3, ಬ್ರಿಂಗ್ ಡೌನ್ 8. ಸೊ 348 ಡಿವೈಡ್ ಮಾಡಬೇಕು. 39 8s 39 8s. ಸೊ 72 ಕ್ಯಾರಿ 7 ಹೌದಲ್ವಾ. 8 3s 24, 24 ಪ್ಲಸ್ 7 ಈಸ್ 312 ಓಕೆನಾ. 39 8s 312. ಸೊ 8ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 6, 4ಅಲ್ಲಿ 1 ಸಪ್ರೇಟ್ ಮಾಡಿದ್ರೆ 3, 3ಅಲ್ಲಿ 3 ಸಪ್ರೇಟ್ ಮಾಡಿದ್ರೆ 0, ರಿಮೈಂಡರ್ 36 ಆಗುತ್ತೆ. ನೆಕ್ಸ್ಟು ನಮ್ಮ ಆನ್ಸರ್ ಕರೆಕ್ಟ್ ಇದೆಯಲ್ಲ ಅಂತೇಳಿ ಏನು ಮಾಡಬೇಕು ಚೆಕ್ ಮಾಡಬೇಕು. ಡಿವಿಷನ್ ಫಾರ್ಮುಲಾ ಬರ್ದು ಹೌದಲ್ವಾ. ಡಿವೈಸರ್ ಸೊ dividend is equal to divisor into quotient plus remainder ಹೌದಲ್ವಾ. ಸೊ dividend 8538 is equal to 39 into 218 ಪ್ಲಸ್ 36 ಹೌದಲ್ವಾ. ಇಲ್ಲಿ ಲೆಫ್ಟ್ ಸೈಡಲ್ಲಿರೋ ನಂಬರ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ನೆಕ್ಸ್ಟ್ ಇಲ್ಲಿ ವರ್ಕಿಂಗ್ ಕಾಲಮಲ್ಲಿ 218 ಪ್ಲಸ್ 39 ಡಿವೈಡ್ ಮಾಡೋಣ ಹೌದಲ್ವಾ. ಸೊ 9 8s 72, ಕ್ಯಾರಿ 7 ಹೌದಲ್ವಾ. 9 1s 9 ಪ್ಲಸ್ 7 16, ಕ್ಯಾರಿ 1 9 2s 18 ಪ್ಲಸ್ 1 19 ಓಕೆನಾ. 8 9 8s 72, ಕ್ಯಾರಿ 2 9 1s 9 ಪ್ಲಸ್ 7 ಹೌದಲ್ವಾ. 16 9 1s 9 10 11 12 13 14 15 16 6, ಕ್ಯಾರಿ 1 9 2s 18 ಪ್ಲಸ್ 1 19 ಪ್ಲಸ್ 3 8s 24, ಕ್ಯಾರಿ 2 ಹೌದಲ್ವಾ. 3 1s 3 ಪ್ಲಸ್ 2 5 ಓಕೆನಾ. 3 2s 6.
So 6 plus 4 10, carry 1, 9 plus 1 10 plus 5 15, carry 1 6 7 8. So 8502 plus 36 add ಮಾಡಬೇಕು. So 6 plus 2 8, 3 5 8. So ಆನ್ಸರ್ ಏನು ಬಂದಿದೆ 8538. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಬಂದಿದೆ. ಸೊ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, ಹೌದಲ್ವಾ? ಸೊ ಈ ಥರ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಮಾಡಬೇಕಾಗುತ್ತೆ. ಸೊ ಡಿವಿಷನ್ ಹೇಗೆ ಮಾಡಬೇಕಂತ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಎಕ್ಸಸೈಸು 4.1ನಲ್ಲಿ. ರಿಮೈನಿಂಗ್ ಪ್ರಾಬ್ಲಮ್ಸು ಸೇಮ್ ಇದೇ ಥರ. ಸೊ ನೀವು ವರ್ಕಿಂಗ್ ಕಾಲಮಲ್ಲಿ ಟೇಬಲ್ಸ್ ಬರ್ಕೊಳ್ರಿ, ಓಕೆನಾ? ಡಿವೈಡ್ ಮಾಡಿರಿ, ಕೋಷಂಟ್ ಆ್ಯಂಡ್ ರಿಮೈಂಡರ್ ಬಂದಾದಮೇಲೆ ನೀವೇನು ಮಾಡಬೇಕು, ಡಿವಿಷನ್ ಫಾರ್ಮುಲಾನ ಅಪ್ಲೈ ಮಾಡಿ ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ಸ್. Word problem 270 desks were arranged in rows with 12 desks in each row. How many rows can be made? How many desks will be left unarranged? ಟೋಟಲ್ ನಂಬರ್ ಆಫ್ ಡೆಸ್ಕು 270 ಇದೆ, ಹೌದಲ್ವಾ? ಸೊ ಒಂದು ಲೈನಲ್ಲಿ ಒಂದು ರೋ ಅಲ್ಲಿ ಡೆಸ್ಕ್ ಎಷ್ಟಿದೆ? 12 ಡೆಸ್ಕ್ ಇದೆ. ಸೊ ಒಂದು ಲೈನಲ್ಲಿ 12 ಡೆಸ್ಕ್ ಎಷ್ಟು? ಟೋಟಲ್ ನಂಬರ್ ಆಫ್ ಡೆಸ್ಕು 270 ಇದೆ, ಓಕೆನಾ? ಒಂದು ಲೈನಲ್ಲಿ ಡೆಸ್ಕ್ ಎಷ್ಟಿದೆ? ಸೊ 12 ಡೆಸ್ಕ್. ಒಂದೊಂದು ಲೈನಲ್ಲಿ 12 ಡೆಸ್ಕ್ ಅರೇಂಜ್ ಮಾಡಿದರೆ ಈ ಥರ ಎಷ್ಟು ರೋಸನ್ನು ನಾವು ಫಾರ್ಮ್ ಮಾಡ್ಬೋದು, ಎಷ್ಟು ರೋಸ್ ಫಾರ್ಮ್ ಮಾಡ್ಬೋದು, ಇನ್ನು ರಿಮೈನಿಂಗ್ ಎಷ್ಟು ಡೆಸ್ಕು ಉಳಿಯುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಸೊ ಸೊಲ್ಯೂಷನ್ ಸೊ ನಂಬರ್ ಆಫ್ ಡೆಸ್ಕ್. So first one problem, total number of desk, total number of desk 270 ಇದೆ, ಹೌದಲ್ವಾ? ನಂಬರ್ ಆಫ್ ಡೆಸ್ಕ್ ಇನ್ ಈಚ್ ರೋ, ನಂಬರ್ ಆಫ್ ಡೆಸ್ಕ್ ಇನ್ ಈಚ್ ರೋ. ಈಚ್ ರೋ ಅಲ್ಲಿ ಎಷ್ಟು ಡೆಸ್ಕ್ ಇದೆ? 12 ಇದೆ. ಸೊ ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡಬೇಕು? ಸೊ ನಂಬರ್ ಆಫ್ ರೋಸ್ ಕ್ಯಾನ್ ಬಿ ಮೇಡ್ ವಿತ್ 12 ಡೆಸ್ಕ್. ದೇರ್ ಫೋರ್ ನಂಬರ್ ಆಫ್ ರೋಸ್ ಕ್ಯಾನ್ ಬಿ ಮೇಡ್ ವಿತ್ 12 ಡೆಸ್ಕ್. ಸೊ ಈ ಥರ ಎಷ್ಟು ರೋಸನ್ನು ಫೈಂಡ್ ಔಟ್ ಮಾಡ್ಬೋದು ಅಂದರೆ 270 ಡಿವೈಡೆಡ್ ಬೈ 12ಅನ್ನು, ಸೊ 270 ಡಿವೈಡೆಡ್ ಬೈ 12 ಮಾಡಬೇಕು. ಸೊ ವರ್ಕಿಂಗ್ ಕಾಲಮಲ್ಲಿ ಡಿವೈಡ್ ಮಾಡ್ತಿದ್ದೀನಿ 12ಇಂದ 270. 12 1s 12, 12 2s 24, ಹೌದಲ್ವಾ? 7ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 3 0 ಬ್ರಿಂಗ್ ಡೌನ್ 0, ಹೌದಲ್ವಾ? ಓಕೆನಾ? 7ಅಲ್ಲಿ 4 ಸಪ್ರೇಟ್ ಮಾಡಿದ್ರೆ 3, 2ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 0. ಸೊ 12 2s 24. ಸೊ 10ಅಲ್ಲಿ 4 ಸಪ್ರೇಟ್ ಮಾಡಿದ್ರೆ 6, 2ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 0. ಸೊ 12 ಡೆಸ್ಕಿಂದು 22 ರೋ ಆಗುತ್ತೆ, 6 ಡೆಸ್ಕ್ ಅನ್ಅರೇಂಜ್ಡ್, ಹೌದಲ್ವಾ? ಸೊ ದೇರ್ ಫೋರ್ 22 ರೋಸ್ can be made with 12 desks, ಓಕೆನಾ? 6 desks were be left unarranged. 6 desks were be left unarranged. ಸೊ 270 ಡೆಸ್ಕಲ್ಲಿ ಸೊ 12 ಡೆಸ್ಕಿಂದು 22 ರೋಸ್ ಫಾರ್ಮ್ ಮಾಡ್ಬೋದು, ಇನ್ನು ರಿಮೈನಿಂಗ್ 6 ಡೆಸ್ಕು ಹಾಗೆ ಉಳಿಯುತ್ತೆ, ಓಕೆನಾ? ನೆಕ್ಸ್ಟು ಸೆಕೆಂಡ್ ಒನ್ ಪ್ರಾಬ್ಲಮ್. 195 ಸ್ಟೂಡೆಂಟ್ಸ್ ವರ್ ಟು ಬಿ ಸೆಲೆಕ್ಟೆಡ್ ವಿತ್ 14 ಇನ್ ಈಚ್ ಟೀಮ್. ಹೌ ಮೆನಿ ಟೀಮ್ಸ್ ವರ್ ಮೇಡ್ ಆ್ಯಂಡ್ ಹೌ ಮೆನಿ
ವರ್ ಲೆಫ್ಟ್. ಸೊ ಏನು ಟೀಮ್ ಫಾರ್ಮೇಷನ್ ಮಾಡ್ತಿದ್ದಾರೆ ಹೌದಲ್ವಾ. ಸೊ ಟೀಮಲ್ಲಿ 195 ಸ್ಟೂಡೆಂಟ್ಸ್ ಇದ್ದಾರೆ ಓಕೆನಾ. ಸೊ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 195 ಇದ್ದಾರೆ ಹೌದಲ್ವಾ. ಸೊ ಒಂದು ಟೀಮಲ್ಲಿ 14 ಸ್ಟೂಡೆಂಟ್ಸು ಇರ್ತಾರೆ. ಒಂದೊಂದು ಟೀಮಲ್ಲಿ 14 ಸ್ಟೂಡೆಂಟ್ಸ್ ಇರ್ತಾರೆ. ಟೋಟಲ್ ಸ್ಟೂಡೆಂಟ್ಸು 195 ಇದ್ದಾರೆ ಹೌದಲ್ವಾ. ಒಂದು ಟೀಮಲ್ಲಿ ಎಷ್ಟು 195 ಸ್ಟೂಡೆಂಟ್ಸ್ ವರ್ ಬಿ ಸೆಲೆಕ್ಟೆಡ್ ವಿತ್ 14 ಇನ್ ಈಚ್ ಟೀಮ್. ಹೌ ಮೆನಿ ಟೀಮ್ಸ್ ವರ್ ಮೇಡ್ ಆ್ಯಂಡ್ ಹೌ ಮೆನಿ ವರ್ ಲೆಫ್ಟ್. ಸೊ 195 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಒಂದು ಟೀಮಲ್ಲಿ 14 ಮೆಂಬರ್ಸನ್ನು ಒಂದು ಟೀಮಿಂದು 14 ಮೆಂಬರ್ಸ್ ಒಂದು ಟೀಮಲ್ಲಿ 14 ಮೆಂಬರ್ಸ್ ಇದ್ದಾರೆ ಅಂದರೆ 14 ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಾದರೆ ಎಷ್ಟು 14 ಮೆಂಬರ್ಸಿಂದ ಎಷ್ಟು ಟೀಮ್ ಆಗುತ್ತೆ. ಸೊ ಎಷ್ಟು ಟೀಮಲ್ಲಿ ಎಷ್ಟು ಮೆಂಬರ್ಸು ಉಳಿತಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 195 ಡಿವೈಡೆಡ್ ಬೈ 14. ಸೊ ಸೆಂಟೆನ್ಸ್ ಫಾರ್ಮೇಷನ್ ನೀವೇ ಮಾಡಬೇಕಾಗುತ್ತೆ ಓಕೆನಾ. 14ಇಂದ 195 ಡಿವೈಡ್ ಮಾಡೋಣ. 14 1s are 14 ಹೌದಲ್ವಾ. 9ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 5, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ನೆಕ್ಸ್ಟು ಬ್ರಿಂಗ್ ಡೌನ್ 5 ಹೌದಲ್ವಾ. 14 3s are 42. ಸೊ 5ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 3 ಹೌದಲ್ವಾ. 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ ಎಷ್ಟು. ಸೊ 14 ಮೆಂಬರ್ಸಿಂದ 13 ಗ್ರೂಪ್ ಆಗುತ್ತೆ, 13 ಟೀಮ್ ಆಗುತ್ತೆ. ಸೊ ನೆಕ್ಸ್ಟು 13 ಮೆಂಬರ್ಸ್ ಮತ್ತೆ ಉಳಿತಾರೆ ಅಂದರೆ 1 ಮೆಂಬರ್ ಕಮ್ಮಿ ಆಗಿದ್ದಾರೆ ಓಕೆನಾ. ಸೊ ಈ ಥರ ಇದು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೆಂಟೆನ್ಸ್ ನೀವೇ ಫಾರ್ಮ್ ಮಾಡಬೇಕು. 546 ಟ್ರೀಸ್ ಆರ್ ಪ್ಲಾಂಟೆಡ್ ಇನ್ 26 rows ಕಂಟೈನಿಂಗ್ ಈಕ್ವಲ್ ನಂಬರ್ ಆಫ್ ಟ್ರೀಸ್ ಇನ್ ಈಚ್ ರೋ. ಫೈಂಡ್ ದ ನಂಬರ್ ಆಫ್ ಟ್ರೀಸ್ ಇನ್ ಈಚ್ ರೋ. ಟೋಟಲ್ ಟ್ರೀಸ್ ಎಷ್ಟಿದೆ 546 ಇದೆ. ಸೊ ಅದರಲ್ಲಿ ಸೇಮ್ ಟ್ರೀಸನ್ನು ಏನು ಮಾಡಬೇಕು ಪ್ಲ್ಯಾಂಟ್ ಮಾಡಬೇಕು ಹೌದಲ್ವಾ ಒಂದು ರೋ ಅಲ್ಲಿ. ಸೊ 546 trees are planted in 26 rows containing equal number of trees in each row. So find the number of trees in each row. So 546 trees ಇದೆ ಹೌದಲ್ವಾ. ಅದರಲ್ಲಿ ಎಷ್ಟು ರೋಸ್ ಇದೆ 26 ರೋಸ್ ಇದೆ. ಎಷ್ಟು ರೋಸ್ ಇದೆ 26. ಸೊ ಫಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಪ್ರಾಬ್ಲಮ್ ಸ್ವಲ್ಪ ಸೇಮ್ ಇದೆ, ಸ್ವಲ್ಪ ಚೇಂಜ್ ಇದೆ ಹೌದಲ್ವಾ. ಸೊ 546 ಪ್ಲ್ಯಾಂಟ್ಸ್ ಇದೆ. ಸೊ ಒಂದೊಂದು ರೋ ಅಲ್ಲಿ ಸೊ ಈ ಥರ ರೋ ಇದೆ, ಪ್ಲ್ಯಾಂಟ್ ಟ್ರೀಸನ್ನು ಪ್ಲ್ಯಾಂಟ್ ಮಾಡಿದ್ದಾರೆ. ಈ ಥರ 1 ರೋಯಿಂದ ಸ್ಟಾರ್ಟ್ ಆಗಿ 26 ರೋಗೆ ಎಂಡ್ ಆಗುತ್ತೆ. ಸೊ ಹಾಗಾದರೆ 1 ರೋ ಅಲ್ಲಿ ಎಷ್ಟು ಟ್ರೀಸ್ ಇದೆ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಕ್ವಶನಲ್ಲೇ ಹೇಳಿದರೆ ಈಕ್ವಲ್ ನಂಬರ್ ಆಫ್ ರೋಸ್ ಎಷ್ಟಿದೆ, ಈಕ್ವಲ್ ನಂಬರ್ ರೋಸಲ್ಲಿ ಈಕ್ವಲ್ ನಂಬರ್ ಆಫ್ ಟ್ರೀಸ್ ಇದೆ. ಎಲ್ಲ ರೋ ಅಲ್ಲೂ ಈಕ್ವಲ್ ನಂಬರ್ ಆಫ್ ಟ್ರೀ ಇದೆ. ಹಾಗಾದರೆ ಎಷ್ಟು ಟ್ರೀಸ್ ಇದೆ ಅದನ್ನು ಫೈಂಡ್ ಔಟ್ ಮಾಡಬೇಕು ನಾವು ಓಕೆನಾ. ಸೊ ನಂಬರ್ ಆಫ್ ಟ್ರೀಸ್, ಟೋಟಲ್ ನಂಬರ್ ಆಫ್ ಟ್ರೀಸ್. ಥರ್ಡ್ ಪ್ರಾಬ್ಲಮ್ ಟೋಟಲ್ ನಂಬರ್ ಆಫ್ ಟ್ರೀಸ್ 546 ಹೌದಲ್ವಾ. ಸೊ ನಂಬರ್ ಆಫ್ ರೋಸ್ ಎಷ್ಟಿದೆ 26 ಇದೆ. ಸೊ ಹಾಗಾದರೆ ಈಚ್ ರೋ ಇಲ್ಲಿ ಎಷ್ಟು ಟ್ರೀಸ್ ಇದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಟ್ರೀಸ್ ಇನ್ ಈಚ್ ರೋ. ದೇರ್ ಫೋರ್ ನಂಬರ್ ಆಫ್ ಟ್ರೀಸ್ ಇನ್ ಈಚ್ ರೋ. ಈಚ್ ರೋ ಅಲ್ಲಿ ಎಷ್ಟು ಟ್ರೀಸ್ ಇದೆ 546 ಡಿವೈಡೆಡ್ ಬೈ 26 ಡಿವೈಡ್ ಮಾಡಬೇಕು ಹೌದಲ್ವಾ. ಓಕೆನಾ. 26ಇಂದ 546ನ ಡಿವೈಡ್ ಮಾಡೋಣ. ಸೊ 54 ಡಿವೈಡ್ ಮಾಡೋಣ ಸ್ಟಾರ್ಟಿಂಗು. ಸೊ 26 2s are 52 ಆಗುತ್ತೆ. ಸೊ ಓಕೆನಾ. 4ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 2, 5ಅಲ್ಲಿ 5 ಸಪ್ರೇಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 6. 26 1s are 26 ಹೌದಲ್ವಾ. ಸೊ ಒಂದೊಂದು ರೋ ಅಲ್ಲಿ ಎಷ್ಟು ಟ್ರೀಸ್ ಇದೆ 21 ಟ್ರೀಸ್ ಇದೆ. ಸೊ ದೇರ್ ಫೋರ್ ದ ನಂಬರ್ ಆಫ್ ಟ್ರೀಸ್ ಇನ್ ಈಚ್ ರೋ. ದೇರ್ ಫೋರ್ ನಂಬರ್ ಆಫ್ ಟ್ರೀಸ್ ಇನ್ ಈಚ್ ರೋ 21 ಟ್ರೀಸ್ ಇದೆ ನಂಬರ್ ಆಫ್ ಟ್ರೀಸಲ್ಲಿ. ನಂಬರ್ ಆಫ್ ಸೊ ಈಚ್ ರೋ ಅಲ್ಲಿ 21 ಟ್ರೀಸ್ ಇದೆ ಓಕೆನಾ. ಫೋರ್ತ್ ಒನ್, ಇಫ್ 378 sample copies of magazines were distributed among 21 dealers, how many magazines did each dealer get?
ಸೊ ಆ್ಯಕ್ಚುಲಿ ನಂಬರ್ ಆಫ್ ಮ್ಯಾಗ್ಝಿನ್ಸ್ ಎಷ್ಟಿದೆ, ಸೆಂಟೆನ್ಸ್ ಹೇಗೆ ತಗೋಬೇಕು, ನಂಬರ್ ಆಫ್ ಮ್ಯಾಗ್ಝಿನ್ಸ್ ಆ ಥರ ತಗೋಬೇಕು. ಮ್ಯಾಗ್ಝಿನ್ಸ್ 378 ಇದೆ, ಓಕೆನಾ. ಸೊ ಸ್ಯಾಂಪಲ್ 378 ಸ್ಯಾಂಪಲ್ ಕಾಪೀಸ್ ಆಫ್ ಮ್ಯಾಗ್ಝಿನ್ಸ್ ಫಾರ್ ಡಿಸ್ಟ್ರಿಬ್ಯೂಟೆಡ್ ಅಮೌಂಗ್ 21 ಡೀಲರ್ಸ್. 21 ಡೀಲರ್ಸಿಗೆ 378 ಸ್ಯಾಂಪಲ್ ಮ್ಯಾಗ್ಝಿನ್ಸ್ ಕಾಪೀಸನ್ನು ಸೆಂಡ್ ಮಾಡಿದ್ದಾರೆ. ಹೌ ಮೆನಿ ಮ್ಯಾಗ್ಝಿನ್ಸ್ ಡಿಡ್ ಈಚ್ ಡೀಲರ್ ಗೆಟ್? ಹಾಗಾದರೆ ಈಚ್ ಡೀಲರ್ಗೆ ಎಷ್ಟು ಮ್ಯಾಗ್ಝಿನ್ಸ್ ಸಿಕ್ಕಿದೆ, ಹೌದಲ್ವಾ. ಸೊ ಸೆಂಟೆನ್ಸ್ ಹೇಗೆ ಫಾರ್ಮ್ ಮಾಡ್ಬೋದು, ನಂಬರ್ ಆಫ್ ಮ್ಯಾಗ್ಝಿನ್ ಕಾಪೀಸ್ ಆರ್ ನಂಬರ್ ಆಫ್ ಕಾಪೀಸ್ ಆಫ್ ಎ ಮ್ಯಾಗ್ಝಿನ್ 378. ನಂಬರ್ ಆಫ್ ಮ್ಯಾಗ್ಝಿನ್ ಡೀಲರ್ಸ್, ಸೊ ಎಷ್ಟಿದ್ದಾರೆ ಡೀಲರ್ಸು 21 ಇದ್ದಾರೆ. ಸೊ ಹಾಗಾದರೆ ನಂಬರ್ ಆಫ್ ಮ್ಯಾಗ್ಝಿನ್ ಈಚ್ ಡೀಲರ್ ಗೆಟ್ ಅಂತ ತೊಗೊಂಡು ಏನು ಮಾಡಬೇಕು, ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಡಿವೈಡ್ ಮಾಡಬೇಕು. 378 ಡಿವೈಡೆಡ್ ಬೈ 21, ಹೌದಲ್ವಾ. ಸೊ ಟೋಟಲ್ ನಂಬರ್ ಆಫ್ ಮ್ಯಾಗ್ಝಿನ್ 378 ಇದೆ, ಡೀಲರ್ಸ್ 21 ಇದ್ದಾರೆ. ಸೊ ಡಿವೈಡ್ ಮಾಡೋಣ, ಹೌದಲ್ವಾ. ಸೊ 21 2s 42 ಬರುತ್ತೆ, ಹೌದಲ್ವಾ. ಸೊ 21 1s ತೊಗೊಳೋಣ. ನೋಡ್ರಿ ಇಲ್ಲಿ 21 2s 2 2s 2 1s 2 2 2s 4 42 ಆಗುತ್ತೆ. ಸೊ ಅದಕ್ಕೆ ಏನು ಮಾಡೋಣ, 21 1s 21, 7ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 6, 3ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 8, 21 8s 168 ಆಗುತ್ತೆ, ಓಕೆನಾ. 21 8s 8 1s 8, 8 2s 16, ಹೌದಲ್ವಾ. ಸೊ ಹಾಗಾದರೆ ಈಚ್ ಡೀಲರ್ಗೆ 18 ಕಾಪೀಸ್ ಸಿಗುತ್ತೆ, ಓಕೆನಾ. ನೆಕ್ಸ್ಟು 5th one ಪ್ರಾಬ್ಲಮ್. 876 people went to a rally in buses. If 45 people could travel in one bus, how many buses were needed? ಹೌದಲ್ವಾ. ಸೊ ಏನು ಇಲ್ಲಿ ನೀವು ಡಿವೈಡ್ ಮಾಡಬೇಕು. ಸೊ ಟೋಟಲ್ ನಂಬರ್ ಆಫ್ ಪೀಪಲ್ ಎಷ್ಟಿದ್ದಾರೆ, 876 ಇದ್ದಾರೆ, ಹೌದಲ್ವಾ. 876 ಒಂದು ಬಸ್ಸಲ್ಲಿ 45 ಮೆಂಬರ್ಸ್ ಕುತ್ಕೋಬೋದು. ಒಂದು ಬಸ್ಸಲ್ಲಿ 45 ಮೆಂಬರ್ಸ್ ಟ್ರಾವೆಲ್ ಮಾಡ್ಬೋದು. ಹಾಗಾದರೆ 876 ಪೀಪಲ್ಗೆ ಎಷ್ಟು ಬಸ್ ಬೇಕು ಅದನ್ನು ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಸೊ ಈ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ಸೊ ಇವತ್ತಿಗೆ ಡಿವಿಷನ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಚಾಪ್ಟರ್ ಡ್ರಿಲ್ ಪ್ರಾಬ್ಲಮ್ಸು ನೀವೇ ಮಾಡಬೇಕು, ಓಕೆನಾ. ಸೊ ಡಿವಿಷನ್ ಚಾಪ್ಟ್ರಲ್ಲಿ ನಾವು 4 ಡಿಜಿಟ್ 5 ಡಿಜಿಟ್ ನಂಬರನ್ನು ಡಿವೈಡ್ ಮಾಡೋದನ್ನು ಸ್ಟಡಿ ಮಾಡಿದ್ವಿ. ಸೊ ಡಿವಿಷನ್ ಆಫ್ ಎ ನಂಬರ್ ಬೈ ಎನಿ ಮಲ್ಟಿಪಲ್ ಆಫ್ 10, ದೆನ್ ಎಸ್ಟಿಮೇಟಿಂಗ್ ಕೋಷನ್ಸ್ ಅದನ್ನು ಸ್ಟಡಿ ಮಾಡಿದ್ವಿ, ಹೌದಲ್ವಾ. ಡಿವಿಷನ್ ಬೈ 2 ಡಿಜಿಟ್ ನಂಬರ್, ಹಾಗೆ ಡಿವಿಷನ್ ಫಾರ್ಮುಲಾನ ಅಪ್ಲೈ ಮಾಡಿ ಸೊ ಕೋಷಂಟ್ ಆ್ಯಂಡ್ ರಿಮೈಂಡರ್ ಡಿವೈಡ್ ಮಾಡಿರೋ ಕೋಷಂಟ್ ಆ್ಯಂಡ್ ರಿಮೈಂಡರ್ ಕರೆಕ್ಟ್ ಇದೆಯೋ ಇಲ್ಲ ಅಂತ ನಾವು ಚೆಕ್ ಮಾಡಿದ್ವಿ. ನೆಕ್ಸ್ಟ್ ವರ್ಡ್ ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡಿದ್ವಿ, ಹೌದಲ್ವಾ. ಸೊ ನೆಕ್ಸ್ಟ್ ಚಾಪ್ಟರ್ ಡ್ರಿಲ್ ಪ್ರಾಬ್ಲಮ್ಸು ನೀವೇ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.